ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಲೋ, ಅಪರ್ಣ ಅವ್ರೆ ಹೇಳಿ. ಭೂಮಿಕಾ ಯಾಕೆ ಇಷ್ಟೊಂದು ಮೆಲ್ಲಗ್ ಮಾತಾಡ್ತಿದ್ಯಾ? ಏನಾಯ್ತು? ಅದು ಮಲ್ಲಿಗೆ ಓದ್ಕೋತಿದ್ದಾಳಲ್ಲ, ಅವಳಿಗೆ ಡಿಸ್ಟರ್ಬ್ ಆಗ್ಬಾರ್ದು ಅಂತ. ಹೌದು, ನೀನ್ ಸ್ಕೂಲ್ಗೆ ಹೋಗ್ಲಿಲ್ವಾ? ಇಲ್ಲ, ಮಲ್ಲಿ ಎಕ್ಸಾಮ್ ಡೇಟ್ಸ್ ಅನೌನ್ಸ್ ಆಗಿದೆ, ಸೊ ಅವಳು ಪ್ರಿಪೇರ್ ಮಾಡ್ಕೋತಿದ್ದಾಳೆ. ನಾನು ಸ್ಕೂಲ್ಗೆ ಹೋಗ್ಬಿಟ್ರೆ ಅವಳು ಒಬ್ಳೆ ಆಗ್ಬಿಡ್ತಾಳಲ್ವಾ, ಅದಕ್ಕೆ ರಜಾ ತಗೊಂಡಿದ್ದೀನಿ. ಒಳ್ಳೆ ಕೆಲ್ಸನೇ ಮಾಡಿದ್ಯಾ ಬಿಡು. ಬಟ್ ಎಕ್ಸಾಮ್ ಚಿಂತೆ ಅವಳಿಗಿಂತ ನಿನಗೆ ಜಾಸ್ತಿ ಇರೋ ಆಗಿದೆ. ಎಕ್ಸಾಮ್ ನಿನಗೋ ಅಥವಾ ಅವಳಿಗೋ ಅನ್ನೋದೇ ಅರ್ಥ ಆಗ್ತಿಲ್ಲ. ಏನ್ ಮಾಡ್ಲಿ, ನನ್ನ ಹಿರಿ ಮಗಳಲ್ವಾ, ಟೆನ್ಷನ್ ಆಗಿ ಆಗುತ್ತಲ್ವಾ. ಹೌದು, ನೀನ್ ಹೇಳಿದ್ದು ಸರಿನೇ. ನೀವೇ ತಾನೇ ಅವಳಿಗೆ ಅಪ್ಪ ಅಮ್ಮ ಬಂಧು ಬಳಗ ಎಲ್ಲನೂ. ಭೂಮಿಕಾ, ಸಾರಿ, ನಾನು ಇನಾಗ್ರೇಷನ್ ಫಂಕ್ಷನ್ಗೆ ಬರೋಕ್ಕಾಗಲಿಲ್ಲ. ಬರಬೇಕು ಅಂತಾನೆ ರೆಡಿಯಾಗಿ ಹೊರಟಿದ್ದೆ. ಅಷ್ಟರಲ್ಲಿ ನನ್ನ ಮಗನ ಸ್ಕೂಲಿಂದ ಪೇರೆಂಟ್ಸ್ ಮೀಟಿಂಗ್ ಕರೆದ್ರಾ, ಅಲ್ಲಿಗೆ ಹೋಗ್ಬೇಕಾಯ್ತು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಆನಂದ್ ಅವ್ರು ಹೇಳಿದ್ರು. ಒಟ್ನಲ್ಲಿ ಎಲ್ಲ ಒಳ್ಳೇದಾಯ್ತಲ್ಲ, ಅದೇ ಖುಷಿ. ಈ ದಿನಕ್ಕೋಸ್ಕರ ಎಲ್ಲರೂ ಇಷ್ಟು ವರ್ಷದಿಂದ ಕಾಯ್ತಿದ್ವಿ. ಈಗೆಲ್ಲ ಒಳ್ಳೇದಾಗ್ತಿದೆ. ಏನೋ ಒಂಥರ ಖುಷಿ, ಮನ್ಸಿಗೆ ಸಮಾಧಾನ. ಒಂದ್ ಕಡೆ ಆನಂದು, ಇನ್ನೊಂದ್ ಕಡೆ ಡುಮ್ಮ. ಇಬ್ರು ಟಕ್ಕಾಟಿಕ್ಕಿ ಸೇರ್ಕೊಂಡು ಹೊಸ ಬಿಸ್ನೆಸ್ ಶುರು ಮಾಡ್ತಿದಾರಲ್ಲ, ಪಾಪ ಇನ್ನಿಬ್ರು ಹಿಡಿಯೋರೇ ಇಲ್ಲ, ಅಷ್ಟು ಖುಷಿಯಾಗಿರ್ತಾರೆ. ಒಳ್ಳೆ ಜೋಡೆ ತಿಂತಾರ. ಇವನ್ಗೆ ಅವನ್ ಬಲ, ಅವನ್ಗೆ ಇವನ್ ಬಲ. ಅಂಡ್ ಅವರಿಬ್ರಿಗೂ ನಮ್ ಬೆಂಬಲ. ಎಸ್ ಭೂಮಿಕಾ, ನಮ್ಮ ಹಂಬಲ ಬೆಂಬಲ ಯಾವತ್ತಿಗೂ ಅವ್ರ ಜೊತೆನೇ ಇರುತ್ತೆ. ಆನಂದ್ ಅಂತೂ ಗೌತಮ್ ಹೊಸದಾಗಿ ಬಿಸ್ನೆಸ್ ಶುರು ಮಾಡ್ತಿದ್ದಾನೆ ಅಂತ ಗೊತ್ತಾದ್ಮೇಲೆ ಭೂಮಿ ಮೇಲೆ ಇಲ್ಲ, ಖುಷಿಯಾಗಿ ತೇಲಾಡ್ತಾ ಇದ್ದಾನೆ. ಹೇಗಿದ್ದಾನೆ ಅಂದ್ರೆ ಹಳೆ ಗರ್ಲ್ ಫ್ರೆಂಡ್ನ ನೋಡ್ದಷ್ಟೇ ಖುಷಿ ಆಗ್ತಿದ್ದಾನೆ. ಗೌತಮ್ ಒಬ್ಬ ಅವನ ಜೊತೆ ಇದ್ರೆ ನೋಡು, ಯಾರು ಬೇಡ ಅವನ್ಗೆ, ಅಷ್ಟು ಖುಷಿಯಾಗಿರ್ತಾನೆ. ನನ್ನ ಮಕ್ಕಳನ್ನು ಮರ್ತು ಬಿಡ್ತಾನೆ. ಹೌದೌದು, ಅವರಿಬ್ರು ಸೇರ್ಕೊಂಡ್ಬಿಟ್ಟಿದ್ದಾರೆ, ಇನ್ನು ಅವ್ರು ಹಿಡಿಯೋಕ್ಕಾಗಲ್ಲ. ಎನಿವೇಸ್, ಹೊಸ ಬಿಸ್ನೆಸ್ ಶುರು ಮಾಡೋದು ಅಷ್ಟು ಈಸಿ ಅಲ್ವಲ್ಲ. ಒಂದಷ್ಟು ಚಾಲೆಂಜಸ್, ಒಂದಷ್ಟು ಹರ್ಡಲ್ಸ್ ಇರುತ್ತೆ. ಸೊ ನಾವು ಅವ್ರಿಗೆ ಸಪೋರ್ಟ್ ಮಾಡಲೇಬೇಕಲ್ವಾ. ಅಫ್ಕೋರ್ಸ್, ಅವರಿಬ್ರು ಏನೇ ಮಾಡಿದ್ರು ನಮಗೋಸ್ಕರ, ಮಕ್ಕಳಿಗೋಸ್ಕರ, ಫ್ಯಾಮಿಲಿಗೋಸ್ಕರ ಅಲ್ವಾ. ನಾವು ಅವ್ರ ಕೆಲ್ಸದ ಒತ್ತಡನ ಅರ್ಥ ಮಾಡ್ಕೊಂಡು ಅವ್ರಿಗೆ ಸಪೋರ್ಟಿವ್ ಆಗಿರ್ಬೇಕು. ಸಂಸಾರ ಚೆನ್ನಾಗಿದ್ರೇನೆ ಅಲ್ವಾ ವ್ಯವಹಾರ ಚೆನ್ನಾಗಿರೋದು. ಅದನ್ನ ಅರ್ಥ ಮಾಡ್ಕೊಂಡಿದ್ರೆ ಸಾಕು. ನಿಜ, ಇದರಲ್ಲಿ ಗಂಡ ಹೆಂಡತಿ ಇಬ್ರು ಪಾತ್ರನೂ ಇದೆ. ಒಬ್ರಿಗೊಬ್ರು ಸಪೋರ್ಟಿವ್ ಆಗಿದ್ರೇನೆ ತಾನೆ ಎಲ್ಲಾನು ಬ್ಯಾಲೆನ್ಸಿಂಗ್ ಆಗಿರೋದು. ಅಲ್ಲ, ಬರೀ ಫೋನಲ್ಲೇ ಮಾತಾಡೋದಾಯ್ತಲ್ಲ. ಫ್ರೀ ಇದ್ದಾಗ ಮನೆಗೆ ಬನ್ನಿ. ಆಯ್ತು, ಹಾಗಾದ್ರೆ ಈಗ್ಲೇ ಬಂದ್ಬಿಡ್ಲಾ? ಬೇಡ, ಸಾರಿ, ಅದು ಮಲ್ಲಿ ಎಕ್ಸಾಮ್ ಮುಗಿಲಿ, ಆಮೇಲೆ ಬನ್ನಿ. ಆಯ್ತಾಯ್ತು, ಎಕ್ಸಾಮ್ ಆದ್ಮೇಲೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಬಾಯ್. ಸರಿ ಭೂಮಿಕಾ, ಬಾಯ್. ಎಂಥ ದೊಡ್ಡ ಮನ್ಸಲ್ವಾ ಅವ್ರದ್ದು. ಬಂಗಾರದಂತವಳು ನನ್ನ ಸೊಸೆ. ಅಂಥವ್ರು ಸಿಗೋದು ತುಂಬಾ ಕಷ್ಟ. ದುರ್ಬಿನ್ ಹಾಕಿ ಹುಡುಕಿದ್ರು ಅಂಥವ್ರು ಸಿಗಲ್ಲ ಇವತ್ತು. ಅವಳ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಇದೆ. ನಿಜಮ್ಮ, ನಮ್ ಡುಮ್ಮನೂ ಅಷ್ಟೇ, ತುಂಬಾ ಒಳ್ಳೆ ಮನ್ಸು. ಅವಳಿಗೆ ತಕ್ಕನಾಗಿದ್ದಾನೆ. ಯಾರು ಹೆಚ್ಚು ಯಾರು ಕಮ್ಮಿ ಅಂತಾನೆ ಹೇಳಕ್ಕಾಗಲ್ಲ. ತಕಡಿಗೆ ಹಾಕಿದ್ರೆ ಇಬ್ರು ಸರಿ ಸಮ ತೂಗ್ತಾರೆ. ಒಟ್ನಲ್ಲಿ ಮಾಡ್ಸಿದ ಜೋಡಿ ಅವ್ರದ್ದು. ಸಾಮಾನ್ಯವಾಗಿ ಮನೆಗೆ ಸೊಸೆಯಾಗಿ ಬರೋಳು ಬರೇ ಸೊಸೆಯಾಗಿ ಉಳ್ಕೊಂಡ್ಬಿಡ್ತಾಳೆ. ಆದ್ರೆ ಇವಳು ಹಾಗಲ್ಲ, ಮನೆ ಮಗಳಾಗ್ಬಿಟ್ಟಿದ್ದಾಳೆ. ಎಷ್ಟು ಹೊಂದಾಣಿಕೆ, ಏನು ಸಂಸ್ಕಾರ. ಬೂತ್ ಕನ್ನಡಿ ಹಾಕಿ ಹುಡುಕಿದ್ರು ಅವಳಲ್ಲಿ ಒಂದೇ ಒಂದು ಕೊಂಕ ಕಾಣಿಸಲ್ಲ. ಹೆಣ್ಣನ್ನ ಭೂಮಿಗೆ ಹೋಲಿಸ್ತಾರೆ. ನಮ್ಮ ಭೂಮಿಕಾ ಆ ಹೋಲಿಕೆ ಥರನೇ ಇದ್ದಾಳೆ. ಭೂಮಿ ತೂಕದವಳವಳು. ನಿಜ ಅಮ್ಮ. ಸುಮ್ಮನೆ ಹೇಳಬೇಕು ಅಂತಲ್ಲ, ನನ್ನ ಸೊಸೆ ಅಂತ ನಾನು ಹೇಳ್ಕೊತಾ ಇಲ್ಲ. ಒಬ್ಬ ವ್ಯಕ್ತಿಯಾಗಿ ನನ್ಗಳು ತುಂಬಾ ಇಷ್ಟ ಆಗ್ತಾಳೆ, ಮನಸ್ಸಿಗೆ ತುಂಬಾ ಹತ್ರ ಆಗ್ತಾಳೆ. ಅಂಥವಳನ್ನ ಬಾಳ ಸಂಗಾತಿಯಾಗಿ ನಮ್ ಗುಂಡು ಪಡ್ಕೊಂಡಿದ್ದಾನಲ್ಲ, ಅವನು ಏನೋ ಯಾವುದೋ ಪುಣ್ಯ ಮಾಡಿದಾನೆ ಅಂತಾನೆ ಅನ್ಸುತ್ತೆ. ಅವನು ಹಾಲಾದ್ರೆ ಇವಳು ಜೇನು. ಹಾಲಲ್ಲಿ ಜೇನು ಬೆರೆತ ಹಾಗೆ ಇಬ್ರು ಒಬ್ರಲ್ಲೊಬ್ರು ಬೆರೆತ್ಬಿಟ್ಟಿದ್ದಾರೆ. ಬೇರೆ ಅನ್ನೋ ಮಾತೇ ಇಲ್ಲ. ನಿಜ ಅಮ್ಮ, ಅವಳು ನಮ್ಮ ಹತ್ರನೂ ಹಾಗೆ ಇರ್ತಾಳೆ. ನಮ್ಮನ್ನು ತಮ್ಮವರು ಅನ್ನೋ ತರ ನೋಡ್ಕೋತಾಳೆ, ಪ್ರೀತಿ ತೋರಿಸ್ತಾಳೆ, ಕಾಳಜಿ ವಹಿಸ್ತಾಳೆ, ತನ್ನ ಜೊತೆ ಇರೋರೆಲ್ಲ ಸಂತೋಷವಾಗಿರ್ಬೇಕು ಅಂತ ಬಯಸ್ತಾಳೆ. ಆ ಗುಣ ಎಲ್ರಿಗೂ ಬರಲ್ಲ. ಹೌದಮ್ಮ, ನಾನು ಗಮನಿಸಿದ್ದೀನಿ. ಅವಳಲ್ಲಿ ಹೊರಗೊಂದು ಒಳಗೊಂದು ಇಲ್ಲ. ಕೊಟ್ರೆ ಪರಿಶುದ್ಧವಾದ ಪ್ರೀತಿ. ಅದರಲ್ಲಿ ಯಾವ ಸ್ವಾರ್ಥನೂ ಇಲ್ಲ, ಬರೀ ಪ್ರೀತಿ ಮಾತ್ರನೇ. ಈಗ ಉದಾಹರಣೆಗೆ ನಮ್ಮ ಮಲ್ಲಿನ ತಗೋ. ಅವಳು ಎಲ್ಲೋ ಇದ್ದೋಳು, ನಮ್ಮಲ್ಲಿ ಬಂದ್ಲು, ನಮ್ಮ ಮನೆಯವಳಾದ್ಲು. ಹಾಗೆ ನೋಡಿದ್ರೆ ಅವರಿಬ್ರು ಸಂಬಂಧದಲ್ಲಿ ವಾರಗಿತ್ತಿಯರು. ಆದ್ರೆ ಅವರು ಆ ಥರ ಇಲ್ಲ.
ಅಮ್ಮ ಮಗಳ ಥರ ಇದ್ದಾರೆ. ಭೂಮಿಕಾ ಅವಳನ್ನ ಮಗಳ ಥರನೇ ಪ್ರೀತಿ ಮಾಡ್ತಾಳೆ. ಮಲ್ಲಿ ಅವಳನ್ನ ತಾಯಿ ಥರನೇ ಗೌರವ ಕೊಡ್ತಾಳೆ. ಇದನ್ನೆಲ್ಲ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನನಗೆ. ಆಗಲೇ ಹೇಳಿದಾಗೆ ನನ್ನ ಸೊಸೆ ಬಗ್ಗೆ ನನಗೆ ತುಂಬಾನೇ ಹೆಮ್ಮೆ ಇದೆ. 1000ಕ್ಕೊಬ್ಳು ಅವಳು. ಹೇ ಪಾರ್ಥ, ಏನು ಸಡನ್ ಆಗಿ ಬಂದ್ಬಿಟ್ಟಿದ್ಯಾ? ಸರ್ಪ್ರೈಸ್ ವಿಸಿಟ್. ಬಿಗ್ ಬ್ರೋ, ನೀನು ಹೊಸ ಕಂಪ್ನಿ ಶುರು ಮಾಡಿದ್ದನ್ನು ಕೇಳಿ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಅದಕ್ಕೆ ನಿನ್ನ ಮೀಟ್ ಮಾಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೊ ಮಚ್. ಆಲ್ ದ ವೆರಿ ಬೆಸ್ಟ್. ನೀನು ಇದ್ರ 100% ಸಕ್ಸೀಡ್ ಆಗೇ ಆಗ್ತೀಯ. ಥ್ಯಾಂಕ್ ಯು ಸೊ ಮಚ್. ನೀನು ಬಂದು ವಿಶ್ ಮಾಡಿದ್ಯಲ್ಲ, ಭಾಳ ಖುಷಿ ಆಯ್ತು. ನಿಜ ಹೇಳ್ಬೇಕು ಅಂದರೆ ಬಿಗ್ ಬ್ರೋ, ನೀನು ಈ ಥರ ಏನಾದರೂ ಒಂದು ಶುರು ಮಾಡಬೇಕು ಅನ್ನೋದೇ ನಮ್ಮ ಆಸೆ ಆಗಿತ್ತು. ಅದು ನಿನ್ನಂಥವನು, ನಿನ್ನಂಥ ಕ್ಯಾಲಿಬರ್ ಇರೋನು ಹಾಗೆ ಸುಮ್ಮನೆ ಇರಬಾರ್ದು. ಒಂದು ವೇಳೆ ಹಾಗಿದ್ರೆ ಅದು ನಿನಗೆ ಮಾತ್ರ ಲಾಸ್ ಅಲ್ಲ, ಇಡೀ ಸೊಸೈಟಿಗೆ ಲಾಸ್. ಅದಕ್ಕೆ ನಿನ್ನಂಥವನು ಏನಾದರೂ ಒಂದು ಮಾಡ್ತಾನೆ ಇರಬೇಕು. ಏನಂದ್ರು ಕರೆಕ್ಟಾಗಿ ಹೇಳಿದೆ ಪಾರ್ಥ. ಕೆಪಾಸಿಟಿ ಇರೋದು ಕೆಲವ್ರಿಗೆ ಮಾತ್ರ, ಆದ್ರೆ ಅವ್ರು ಮಾಡೋ ಇಂಪ್ಯಾಕ್ಟ್ ಇದೆಯಲ್ಲ ತುಂಬಾ ದೊಡ್ಡದು. ನಾವೆಲ್ಲ ನಡೆದ್ರೆ ಬರೀ ಕಾಲ್ದಾರಿ ಆಗುತ್ತೆ. ಶಕ್ತಿ ಸಾಮರ್ಥ್ಯ ಇರೋ ನಿಮ್ಮ ಅಣ್ಣನಂಥವ್ರು ನಡೆದ್ರೆ ಅದು ಹೆದ್ದಾರಿ ಆಗುತ್ತೆ. ಅದಕ್ಕೆ ಅವ್ರು ಸುಮ್ಮನೆ ಕೂತಿರ್ಬಾರ್ದು, ಏನಾದ್ರೂ ಮಾಡ್ತಾನೆ ಇರಬೇಕು. ಇಂಥವ್ರು ಒಬ್ರು ಎದ್ ನಿಂತ್ರೆ ಇಡೀ ಸೊಸೈಟಿನೇ ಮೈ ಕೊಡು ಎದ್ ನಿಲ್ಲತ್ತಪ್ಪ. ಈಗ ನಿಮ್ಮ ಅಣ್ಣ ಕಮ್ ಬ್ಯಾಕ್ ಮಾಡಿದನಲ್ಲ, ಅಲೆ ಅಲ್ಲ ಸುನಾಮಿನೇ ಹೇಳತ್ ನೋಡ್ತಾ ಇರು. ಮತ್ತೆ ಬಿಗ್ ಬ್ರೋ ಅಂದ್ರೆ ಸುಮ್ಮನೆನಾ? ಆನಂದ್ ಬ್ರೋ, ಕೆಲವರು ಹಿಸ್ಟ್ರಿ ಓದ್ತಾರೆ, ಆದ್ರೆ ಬಿಗ್ ಬ್ರೋ ಹಿಸ್ಟ್ರಿನ ಕ್ರಿಯೇಟ್ ಮಾಡಬೇಕು ಅಂತಾನೆ ಹುಟ್ಟಿರೋ. ಅದಕ್ಕೆ ಅಲ್ವಾ ಅವ್ನು ನಮ್ಗೆಲ್ಲ ಹೀರೋ ಆಗಿರೋದು. ಕರೆಕ್ಟ್. ಈಗ ನೋಡಿ, ಇವತ್ತಿನ ಟ್ರೆಂಡಿಗೆ ಈಗ ಏನ್ ಬೇಕೋ ಅದನ್ನೇ ಕೊಡ್ತಾ ಇದ್ದಾನೆ. ನಿಜವಾಗ್ಲೂ ಬಿಗ್ ಬ್ರೋ, ಈ ಹೊಸ ಬಿಸ್ನೆಸ್ ಐಡಿಯಾ ಕೇಳಿ ನಂಗೆ ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು. ಅದರಲ್ಲಿ ಏನೋ ಇದೆ, ಬಿಸ್ನೆಸ್ ಮ್ಯಾನ್ ಆದವನು ಏನಾದರೂ ಒಂದು ಹೊಸದಾಗಿ ಬಿಸ್ನೆಸ್ ಮಾಡ್ತಾನೆ ಇರಬೇಕು. ಅದೆಲ್ಲ ಇರಲಿ ಬಿಡು. ಮನೆಯೆಲ್ಲ ಹೇಗಿದ್ದಾರೆ? ಮಾವ, ಅಮ್ಮ, ಜೈ ಎಲ್ಲ ಎಲ್ಲರೂ ಚೆನ್ನಾಗಿದ್ದಾರೆ ಬಿಗ್ ಬ್ರೋ. ಹೌದು, ಅಪೇಕ್ಷೆನೇ ಕರ್ಕೊಂಬರ್ಲಿಲ್ಲ. ಅದು ನಾನು ಇಲ್ಲಿಗೆ ಬರ್ತೀನಿ ಅಂತ ಹೇಳಿ ಬಂದಿಲ್ಲ. ಸೊ ಇಟ್ಸ್ ಓಕೆ. ನಾನು ಮೊನ್ನೆನೇ ಭೂಮಿಕಾ ಅವ್ರಿಗೆ ಆಫೀಸ್ ಪೂಜೆಗೆ ಎಲ್ಲರಿಗೂ ಇನ್ವೈಟ್ ಮಾಡಿ ಅಂತ ಹೇಳಿದ್ದೆ. ಏನಾದರೂ ಬಂದಿಲ್ಲಪ್ಪ, ಅಷ್ಟೇ ಖುಷಿ. ಆ್ಯಕ್ಚುಲಿ ಅಪೇಕ್ಷೆ ಅವ್ರು ಹೇಳಿದ್ರು, ಬಟ್ ಬರೋಕ್ಕಾಗಲಿಲ್ಲ. ರೀಸನ್ಸ್ ಏನು ಅಂತ ನಿಂಗೆ ಗೊತ್ತಲ್ಲ ಬಿಗ್ ಬ್ರೋ. ಐ ವಾಸ್ ಜಸ್ಟ್ ಹೆಲ್ಪ್ಲೆಸ್. ಎಸ್, ನನಗೆ ಅರ್ಥ ಆಗುತ್ತೆ ಬಿಡು. ನೀನು ಯಾಕೆ ಬೇಜಾರು ಮಾಡ್ಕೋ. ಬಿಗ್ ಬ್ರೋ, ಆ್ಯಕ್ಚುಲಿ ನಾನಿವತ್ತು ಇಲ್ಲಿ ಬಂದ ವಿಷಯನೇ ಬೇರೆ. ನಾನು ನಿನ್ನ ಹತ್ರ ಪರ್ಸ್ನಲಾಗಿ ಮಾತಾಡಬೇಕಿತ್ತು. ಏನು? ಅದು ಯಾಕೋ ಹೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೆಯಾ? ನನ್ನ ಹತ್ರ ಹೇಳೋದಕ್ಕೇನು ಹೇಳು. ಬಿಗ್ ಬ್ರೋ, ನಾನು ನಿನ್ನ ಜೊತೆ ಈ ಆಫೀಸಲ್ಲೇ ಕೆಲಸ ಮಾಡ್ತೀನಿ. ಅಮೃತಧಾರೆ